ನಮ್ಮ ಬೆಂಗಳೂರಲ್ಲಿ ಡ್ರೈವ್ ಇನ್ ಥಿಯೇಟರ್ ಅಂತ ಇತ್ತು ಅಂದರೆ ನೀವು ನಂಬ್ತೀರಾ. 1970s 1994 ತನಕ ಇದು ಆಪರೇಷನಲ್ಲಿತ್ತು. ಇದ್ರ ರೆಫರೆನ್ಸು ನಮಗೆ 2 ಕನ್ನಡ ಫಿಲಿಮಲ್ಲಿ ನೋಡ್ಬೋದು. ಒಂದು ಡ್ರೈವರ್ ಹನುಮಂತು. ಈ ಫಿಲಿಮಲ್ಲಿ ಕೆಲವು ಪಾರ್ಟ್ ಆಫ್ ದ ಶೂಟಿಂಗ್ ಬಂದು ಈ ಥಿಯೇಟರ್ ಸರೌಂಡಿಂಗ್ ಎತ್ತಿದ್ದಾರೆ. ಮತ್ತು ಪ್ರೇಮಾಯಣ ಅನ್ನೋ ಒಂದು ಫಿಲಿಮಲ್ಲಿ ಕಂಪ್ಲೀಟಾಗಿ ಜಾಸ್ತಿ ರೆಫರೆನ್ಸು ಈ ಫಿಲಿಮಲ್ಲಿ ಸಿಗುತ್ತೆ. ಒಂದು ಹಾಡಲ್ಲಿ ಮತ್ತು ಕ್ಲೈಮ್ಯಾಕ್ಸ್ ಸೀನಲ್ಲಿ ಡ್ರೈವ್ ಇನ್ ಥಿಯೇಟರ್ ನೀವು ಕಂಪ್ಲೀಟಾಗಿ ನೋಡ್ಬೋದು. ಜನ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ರು. ಕಾರಲ್ಲಿ ನಿಲ್ಸಕ್ಕೆ ಹ್ಯೂಜ್ ಪಾರ್ಕಿಂಗ್ ಸ್ಪೇಸ್ ಇರ್ತಾ ಇತ್ತು. ಕಾರಲ್ಲಿ ಕೂತ್ಕೊಂಡೆ ಫಿಲಿಮ್ ನೋಡ್ತಾ ಇದ್ರು. ಬಿಗ್ ಸ್ಪೀಕರ್ಸ್ ಇರ್ತಾ ಇತ್ತು. ಲೈಟು ಎಲ್ಲ ಕಡೆ ಹೊಡಿತಾ ಇತ್ತು. ಅಲ್ಲಿ ಫಿಲಿಮ್ನ ಕೆಲವು ಜನ ಏನು ಮಾಡ್ತಾ ಇದ್ರು, ಕಾಂಪೌಂಡ್ ಹಾರಿ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಫಿಲಿಮ್ ನೋಡ್ತಾ ಇದ್ರು. ಇದ್ರ ರೆಫರೆನ್ಸ್ ಬಂದ್ಬಿಟ್ಟು ತುಂಬ ಜನ ಫ್ರೆಂಡ್ ಸರ್ಕಲ್ಸಲ್ಲೂ ನಿಮಗೆ ಸಿಗುತ್ತೆ. ಈ ಫಿಲಿಮ್ ಮುಖಾಂತರ ನಿಮಗೆ ಕಂಪ್ಲೀಟ್ ಒಂದು ಪಿಕ್ಚರ್ ಸಿಗುತ್ತೆ ಡ್ರೈವಿಂಗ್ ಥಿಯೇಟರ್ ಅಂದರೆ ಹೆಂಗಿರುತ್ತೆ ಅಂತ. ಈ ಫಿಲಿಮು 2 ಫಿಲಿಮ್ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ, ನಿಮ್ಮ ಟೈಮ್ ಸಿಕ್ಕಿದಾಗ ನೋಡಿ. ಈ ಫಿಲಿಮಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದ್ದು ಏನಂದರೆ, ಆಗಿನ ಕಾಲದಲ್ಲಿ 3 ವೀಲರ್ ಕಾರ್ ಇತ್ತು. ಒಂದು ಸೀನಲ್ಲಿದೆ ನೋಡಿ, ಇದೇ ಸೀನಲ್ಲಿ. ಮತ್ತು ಡಬಲ್ ಟೇಕರ್ ಬಸ್. ಇದೇ ಥರ ನಿಮಗೆ ಯಾವ್ದಾದ್ರು ಓಲ್ಡ್ ಬ್ಯಾಂಗ್ಳೂರ್ ಮೆಮೊರೀಸ್ ಗೊತ್ತಿದ್ರೆ ದಯವಿಟ್ಟು ಶೇರ್ ಮಾಡಿ. ವಿಡಿಯೋ ಮುಖಾಂತರ ನಾವು ಅದನ್ನು ಎಂಟೈರ್ ಬ್ಯಾಂಗ್ಳೂರ್ಗೆ ತಿಳಿಸ್ಕೊಡೋಣ. ಥ್ಯಾಂಕ್ ಯು.